ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನ್ಯೂ ಜರ್ನಿ. ಈ ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ನೈಟ್ ಶಿಫ್ಟ್ ಇದ್ರೂ ಕೂಡ ಊರಿಗೆ ಎಷ್ಟು ಗಂಟೆಗೆ ಹೋಗ್ತೀನಿ, ಹೇಗೆ ಬೇಗ ರೀಚ್ ಆಗ್ತೀನಿ ಅನ್ನೋದ್ರ ಬಗ್ಗೆ, ಇನ್ನೊಂದು ಊರಿಗೆ ಹೋದ್ಮೇಲೆ ಏನೇನ್ ಮಾಡಿದೆ ಅನ್ನೋದ್ರ ಬಗ್ಗೆ. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿರೋ ಜಾಗದಿಂದ ಬಸ್ ಅಥವಾ ಕ್ಯಾಬ್ ಹತ್ಕೊಂಡು KSR ರೈಲ್ವೆ ಸ್ಟೇಷನ್ಗೆ ಬರಬೇಕು. ಸರಿ 6 ಗಂಟೆಗೆ ಜನ್ ಶತಾಬ್ದಿ ಟ್ರೈನ್ ಬರುತ್ತೆ. ಅದು ಹುಬ್ಳಿ ತನಕ ಹೋಗುತ್ತೆ. ನೀವು ಹಾವೇರಿನಲ್ಲೇ ಇಳ್ಕೋಬೇಕಾಗತ್ತೆ. ಇದಕ್ಕೆ ಯಾವುದೇ ಜನರಲ್ ಬೋಗಿ ಇರೋದಿಲ್ಲ. ಇದಕ್ಕೆ ನೀವು ಮೊದಲೇ ರಿಸರ್ವೇಷನ್ ಮಾಡಿಡಬೇಕು. 11:15 11:30ಗೆಲ್ಲ ಹಾವೇರಿ ರೀಚ್ ಆಗುತ್ತೆ ಈ ಟ್ರೈನು. ರೀಚ್ ಆದಮೇಲೆ ತಡ ಮಾಡಿಬಿಡಿ, ಅಲ್ಲಿಂದ ಇಳಿದು ಹೊರಗಡೆ ಬನ್ನಿ. ಹೊರಗಡೆ ಆಟೋ ಇರುತ್ತೆ. ಡೈರೆಕ್ಟ್ ಆಟೋ ಹತ್ತಿ 10 ರುಪೀಸ್ ಪರ್ ಪರ್ಸನ್ ಆರ್ 15 ರುಪೀಸ್ ತಗೊಳ್ತಾರೆ. ಹಾವೇರಿ ರೈಲ್ವೆ ಸ್ಟೇಷನಿಂದ ಹಾವೇರಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಸರಿ 11:45ಗೆ ಸಿರ್ಸಿ ಬಸ್ ಬರುತ್ತೆ. ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ 11:30ಇಂದ 45ವರೆಗೆ, ಅಲ್ಲಿ ಊಟ ಮಾಡ್ಕೊಳ್ಳಿ. ಹಾವೇರಿ ಬಸ್ ಸ್ಟ್ಯಾಂಡಲ್ಲಿ ಹೋಟೆಲ್ ಕ್ಲೀನಾಗಿದೆ, ಊಟ ಮಾಡ್ಬೋದು. ನಾನೀಗ ಸಿರ್ಸಿ ಬಸ್ ಹತ್ತಿದ್ದೀನಿ. ನನಗಂತೂ ಫುಲ್ ಟಯರ್ಡ್ ಆಗಿತ್ತು. ಟ್ರೈನ್ ಲೇಟಾಗಿ ಬಂದಿರೋದ್ರಿಂದ ಊಟ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಹಾವೇರಿಯಿಂದ 12 ಗಂಟೆಗೆ ಸಿರ್ಸಿ ಬಸ್ ಬಿಟ್ಟರು. ನಾನು 2 ಗಂಟೆ ಹಾಗೆ ಸಿರ್ಸಿ ಬಸ್ ಸ್ಟ್ಯಾಂಡಲ್ಲಿದ್ದೆ. ಹೆಚ್ಚಂದರೆ 1.5 ಇಂದ 2 ತಾಸು ಆಗುತ್ತೆ ಜರ್ನಿ. ನಂತರ ಸಿರ್ಸಿಯಿಂದ ಕುಮಟಾ ಬರೋ ಬಸ್ ಹತ್ತಿದೆ. ಅದು ಕೂಡ ಕುಮಟಾ ಬರಲಿಕ್ಕೆ 2 ತಾಸು ಹಿಡಿಯುತ್ತೆ. ಸಿರ್ಸಿ ಟು ಕುಮಟಾ ಬಸ್ ತುಂಬ ರಶ್ ಇರೋದ್ರಿಂದ ನಾನು ಸಿರ್ಸಿ ಟು ಗೋಕರ್ಣ ಬಸ್ ಹತ್ತಿದೆ. ಅದು ಮಧ್ಯ ಹೈವೇಲೇ ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ಪಪ್ಪ ಬಂದು ನಂಗೆ ಮನೆಗೆ ಕರ್ಕೊಂಡೋದ್ರು. ನಾನು 4 o'clock ಹಾಗೆ ನಮ್ಮ ಊರಿಗೆ ರೀಚ್ ಆದೆ. ಮನೆಗೆ ಹೋಗುವಷ್ಟರಲ್ಲಿ 5 ಗಂಟೆ ಆಗಿತ್ತು. ಮನೇಲಿ ಯಾರೂ ಊಟ ಮಾಡದೆ ಕಾಯ್ತಾ ಇದ್ದರು. ನಾನು ಬಂದಿದ್ದೆ, ಊಟ ಮಾಡಿದ್ರು. ಬಿರಿಯಾನಿ ಮಾಡಿದ್ರು, ಚೆನ್ನಾಗಿ ತಿಂದೆ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ. ರೆಸ್ಟ್ ಆದಮೇಲೆ ಬೆಂಗಳೂರಲ್ಲಿ ಯಾವ್ಯಾವ ಹೊಸ ಬಟ್ಟೆ ಪರ್ಚೇಸ್ ಮಾಡಿದ್ದೆ ಅದನ್ನು ಊರಿಗೆ ತೊಗೊಬಂದಿದ್ದೆ. ಕಾರಣ ಏನಂದರೆ ಸ್ಟಿಚಿಂಗ್ ಮಾಡಬೇಕು ಅಂತ ಅಷ್ಟೇ. ಮನೆಗೆ ಬಂದು ಮನೇಲಿದ್ದವ್ರನ್ನೆಲ್ಲ ಮಾತಾಡ್ಸಾಯಿತು. ನನ್ನ ನಾಯಿ ಮರಿನೂ ಮಾತಾಡ್ಸಾಯಿತು. ಈಗ ಹೊರಗಡೆ ಗಿಡಗಳೆಲ್ಲ ಏನಾಗಿದೆ ಅಂತ ನೋಡಲಿಕ್ಕೆ ತೋಟಕ್ಕೆ ಬಂದಿದ್ದೆ. ಬೆಂಗಳೂರಿಗೆ ಹೋಗಿ ಬಂದಮೇಲೆ ಅನಿಸಿದ್ದೊಂದೇ, ನಾವೇ ಪುಣ್ಯವಂತರು. ಬೆಂಗಳೂರಲ್ಲೆಲ್ಲ ಮನೆ ಮುಂದೆ ಗೇಟ್ ಅಷ್ಟೇ ಇರುತ್ತೆ, ಬಿಟ್ಟರೆ ಸ್ವಲ್ಪನೂ ಜಾಗ ಇರಲ್ಲ. ನಮ್ಮ ಕಡೆ ಎಲ್ಲ ಹಾಗಲ್ಲ, ಸ್ವಲ್ಪ ಕಾಲಾಡಿಸ್ಲಿಕ್ಕೂ ಜಾಗ ಇರುತ್ತೆ. ತೋಟ ಸುತ್ತಾಡಿ ಹಾಗೆ ಕಿಚನ್ ಕಡೆ ಹೋದೆ. ರಾತ್ರಿ ಊಟಕ್ಕೆ ಟಿಕ್ಕಾ ಮಸಾಲ ಮಾಡಿದ್ದೆ. ರೆಸಿಪಿ ಹೇಗೆ ಮಾಡೋದು ಅಂತ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಟೇಸ್ಟಿಯಾಗಿತ್ತು. ನನಗೆ ಖುಷಿಯಾಯಿತು. ಬೆಂಗಳೂರಿಗೆ ಹೋಗಿ ಬಂದರೂ ಕೂಡ ನಾನು ಅಡುಗೆ ಮಾಡೋದು ಮರ್ತಿಲ್ಲ ಅಂಥೇಳಿ. ನೀವು ಕೂಡ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳಿ. ಊಟ ಮಾಡಿ ಮನೆಯವ್ರ ಜೊತೆ ಮಾತಾಡಿ ಚಿಂಟು ಜೊತೆ ಆಟ ಆಡಿ ಇವತ್ತಿನ ದಿನನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.